ನಾನು ಇಲ್ಲಿ ಕೇಳ್ಕೊಂಡು ಹೋಗಿ 3 ತಿಂಗಳಲ್ಲಿ ಅಂತ ಹೇಳಿದ್ರೆ ನಾನು ಕನ್ಸೀವ್ ಆದೆ. ಅಲ್ಲಿಂದ ನಾನು ಶುರು ಆಯ್ತು. ಅದಾದ್ಮೇಲೆ ನಾನು ಕಾರ್ ತಗೊಳೋದಕ್ಕೂ ಇಲ್ಲೇ ಬಂದ್ ಕೇಳಿದೀನಿ, ನನ್ ಮನೆ ತಗೊಳೋದಕ್ಕೂ ಇಲ್ಲೇ ಬಂದ್ ಕೇಳಿದೀನಿ. ತಾಯಿ ಅಪ್ಪನ ಹೇಳ್ದಲ್ಲ ಇಲ್ಲಿ ಏನೂ ನಡೆಯೋದಿಲ್ಲ. ಇವತ್ತು ನಾನು ಬಂದಿರೋದು ಏನಕ್ಕೆ ಅಂದ್ರೆ ನಮ್ಮಮ್ಮಂದು ಆಪರೇಷನ್ ಚೆನ್ನಾಗಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ಫೈನಲಿ ನಮ್ಮಮ್ಮಂದು ಕಾಲ್ ಆಪರೇಷನ್ ಚೆನ್ನಾಗಾಗಿದೆ, ಸಕ್ಸಸ್ಫುಲ್ ಆಗಿದೆ. ನಮ್ಮಮ್ಮ ಅವ್ರ ಕಾಲ್ ಮೇಲೆ ಅವ್ರು ನಡೀತಿದ್ದಾರೆ. ಪ್ರಶ್ನೆ ಕೇಳಿದ್ವಿ ನಾವು, ಮನ್ಸಲ್ಲಿ ಏನನ್ನ ಅನ್ಕೊಂಡಿದ್ದ ಪ್ರಶ್ನೆ ಖಂಡಿತ ನಮ್ಮ ಇಲ್ಲಿ ಒಬ್ರು ಗುರುಗಳಿದ್ದಾರೆ, ಅವ್ರು ಅದೇ ಪ್ರಶ್ನೆ ಅವರು ನಮ್ಮನ್ನ ಕೇಳಿದ್ರು. ತುಂಬಾ ನಮ್ಗೆ ಮಾತಾಡಕ್ಕೆ ಬಾಯಲ್ಲಿ ಮಾತೇ ಹೊರಡ್ಲಿಲ್ಲ, ಅಷ್ಟು ದಂಗಾಗಿ ನಿಂತೋದು. ಜಗದಾದಿ ಶಕ್ತಿಯೇ ಚೌಡಾಂಬೆ, ವಿದ್ಯಾ ಚೌಡೇಶ್ವರಿ ಜಗದಾಂಬೆ, ಕಳಶದಿ ಪೂಜಿಸುವೆ ಬಾರಮ್ಮ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ. ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನು ಕಳಸದಲ್ಲಿ ನಿಖರವಾಗಿ ಬರೆಯುವ ಕಳಸ ಬರವಣಿಗೆಯ ಮೂಲ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ. ನಮಸ್ತೆ, ನನ್ನ ಹೆಸರು ನಿತ್ಯ ಅಂತ ಅಂದ್ಬಿಟ್ಟು ನಾ ಬೆಳಗಾಮಿಂದ ಬಂದಿರೋದು. ಆಕ್ಚುಲಿ ನಾನು ಪ್ರಾಪರ್ ತುಮಕೂರು ಇರೋದು. ಬಟ್ ನನಗೆ ಸೌದತ್ತಿಲಿ ಒಬ್ರು MLA ಸರ್ ಹೇಳಿದ್ರು ಇದು ದೇವಸ್ಥಾನದ ಬಗ್ಗೆ, ಹಾಗಾಗಿ ನನಗಿದು ಗೊತ್ತಾಯ್ತು. ನಾನು ಬಂದು ಆಕ್ಚುಲಿ ನಾನು ಇಲ್ಲಿ ಬಂದಾಗ ನನ್ನ ಹತ್ರ ಏನೂ ಇರಲಿಲ್ಲ ಹೇಳಬೇಕು ಅಂತಂದ್ರೆ. ನನ್ನ ಮಗುಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕೇಳ್ಕೊಂಡಿದ್ದು. ನಾನು ಇಲ್ಲಿ ಕೇಳ್ಕೊಂಡು ಹೋಗಿ 3 ತಿಂಗಳಲ್ಲಿ ಅಂತ ಹೇಳಿದ್ರೆ ನಾನು ಕನ್ಸೀವ್ ಆದೆ. ಅಲ್ಲಿಂದ ನಾನು ಶುರು ಆಯ್ತು. ಅದಾದ್ಮೇಲೆ ನಾನು ಕಾರ್ ತಗೊಳೋದಕ್ಕೂ ಇಲ್ಲೇ ಬಂದ್ ಕೇಳಿದೀನಿ, ನನ್ನ ಮನೆ ತಗೊಳೋದಕ್ಕೂ ಇಲ್ಲೇ ಬಂದ್ ಕೇಳಿದೀನಿ. ತಾಯಿ ಅಪ್ಪನ ಹೇಳ್ದಲ್ಲ ಇಲ್ಲಿ ಏನೂ ನಡೆಯೋದಿಲ್ಲ. ಇವತ್ತು ನಾನು ಬಂದಿರೋದು ಏನಕ್ಕೆ ಅಂದ್ರೆ ನಮ್ಮಮ್ಮಂದು ಆಪರೇಷನ್ ಚೆನ್ನಾಗಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ಫೈನಲಿ ನಮ್ಮಮ್ಮಂದು ಕಾಲ್ ಆಪರೇಷನ್ ಚೆನ್ನಾಗಾಗಿದೆ, ಸಕ್ಸಸ್ಫುಲ್ ಆಗಿದೆ. ನಮ್ಮಮ್ಮ ಅವ್ರ ಕಾಲ್ ಮೇಲೆ ಅವ್ರು ನಡೀತಿದ್ದಾರೆ. ಆಲ್ಮೋಸ್ಟ್ ಲೈಕ್ 15 ಇಯರ್ಸ್ ಇಂದ ಅವ್ರಿಗೆ ಕಾಲಿನ ಪ್ರಾಬ್ಲಮ್ ಇತ್ತು. ಇವತ್ತವರು ಅವ್ರ ಪಾಡಿಗೆ ಅವ್ರ ಕಾಲಲ್ಲಿ ನಡೀತಾ ಇದ್ದಾರೆ. ಇದೆಲ್ಲ ಕಾರಣ ದೇವಿನೇ. ಅದಕ್ಕೋಸ್ಕರ ನಾನು ಮಡ್ಲಕ್ಕಿ ಸೀರೆ ತಗೊಂಡು ತಲೆ ಮೇಲೆ ಎತ್ಕೊಂಡು ಮೆರವಣಿಗೆ ಮಾಡ್ಕೊಂಡು ವಾಪಸ್ ಬಂದು ಇಲ್ಲಿ ದೇವ್ರು ಕೊಟ್ಟು ಇದು ಮಾಡಿದ್ದೀನಿ. ತುಂಬಾ ಒಳ್ಳೆ ದೇವ್ರು. ಅಂಡ್ ಸೀರಿಯಸ್ಲಿ ಏನ್ ಹೇಳ್ಬೇಕು ಗೊತ್ತಿಲ್ಲ. ತಾಯಿ ಅಪ್ಪನ ಹೇಳ್ದಲ್ಲೇ ಏನೂ ನಡೆಯೋದಿಲ್ಲ ಇಲ್ಲಿ. ಇವನ್ ನಾನು ಬಂದಿರೋದಕ್ಕೂ ತಾಯಿನೇ ಕಾರಣ. ನಾ ಮೊದಲನೇ ದಿನ ಬಂದಾಗ ನಾನು ಅನ್ಕೊಂಡಿದ್ದೆ ಇಲ್ಲಿ ನಾನೇ ಪ್ರಶ್ನೆ ಕೇಳ್ಬೇಕು ಅಂತ ಅಂದ್ಬಿಟ್ಟು. ಅದನ್ನ ನನ್ಗೆ ಏನೂ ಕೇಳಲಿಲ್ಲ. ದೇವ್ರ ಹತ್ರ ಅಷ್ಟೇ. ಅವ್ರು ಹೇಳಿದ್ರು, ಗುರುಗಳು ಹೇಳಿದ್ರು ತಾಯಿ ಹತ್ರ ನಿಮ್ ಮನ್ಸಲ್ಲಿ ನೀವು ಬೇಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಹಾಗೇನೆ ಅಲ್ಲಿ ಹೋಗಿ ನಿಂತ್ಕೊಂಡೆ. ಅವರೇ ಹೇಳಿದ್ರು, ಇಲ್ಲ ನೀವ್ ಬಂದಿರೋದ್ ಮಗು ಕಾರಣಕ್ಕೋಸ್ಕರ ಬಂದಿದ್ಯಾ ಅಲ್ವಾ, ನಿನ್ಗೆ ದೃಷ್ಟಿದು ತುಂಬಾ ಜನ ದೃಷ್ಟಿ ಆಗ್ತಾ ಇದಾರೆ, ನಿನ್ಗೆ ಹಾಗೆ ಆಗತ್ತೆ, ನೆರವೇರಿಸ್ತೀನಿ, ನೀನ್ ಬಾ, ಮತ್ತೆ ವಾಪಸ್ ನೀನ್ ಇಲ್ಲಿಗೆ ಬಾ, ನನ್ ಸನ್ನದಿಗೆ ಬಾ, ಹಾಗೆ ಆಗತ್ತೆ ಅಂತ ಹೇಳಿದ್ರು. ಫೈನಲಿ ಹಾಗೆ ಆಯ್ತು. ನಂಗೆ ತುಂಬಾ ಖುಷಿ ಆಯ್ತು. ನೀವು ದೇವಿ ಮುಖ ಒಂದ್ಸಲಿ ನೋಡಿದ್ರೆ ನಿಜ ಹೇಗ್ ಅನ್ಸ್ತಿರುತ್ತೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗತ್ತೆ. ಅಂದ್ರೆ ಮನ್ಸಿಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೂ ಆಗೋದಿಲ್ಲ. ಒಂಥರ ಈಗ ಎಲ್ಲೋ ಹಿಂದಿನ ಹೇಳ್ತಾರಲ್ಲ, ನಂಗೆ ಅಷ್ಟು ಕನ್ನಡ ಬರಲ್ಲ, ಬಟ್ ಗೂಸ್ ಬಾಂಬ್ಸ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದ್ ರಿಯಲ್ ಅದು ತುಂಬಾ. ಆ ದೇವ್ರ ಮುಂದೆ ನಿಂತ್ಕೊಂಡು ನೀವು ಏನು ಮಾತಾಡೋದು ಬೇಕಾಗಿಲ್ಲ, ಅಲ್ಲಿ ದೇವಿನ ಮುಖ ನೋಡ್ಕೋತಾನೆ ಮರ್ತೋಗ್ತೀರಾ ಎಲ್ಲಾನು. ನಾವಿಲ್ಲಿಗೆ ಫಸ್ಟ್ ಟೈಮ್ ಬಂದಿದ್ದು. ಇಲ್ಲಿ ದೇವ್ರ ಸನ್ನಿಧಿ ನೋಡಕ್ಕೆ ಅಂತ ಬಂದಿದ್ವಿ. ನಮ್ಮ ಅಕ್ಕ ಬಾ ಅವರು ಬೆಳ್ಳೂರಲ್ಲಿದ್ದಾರೆ. ಅವ್ರು ಯಾವಾಗಲೂ ಹೇಳ್ತಾ ಇದ್ರು ಇಲ್ಲಿಗೆ ಬನ್ನಿ, ತುಂಬ ಒಳ್ಳೇದು, ದೇವ್ರ ಸನ್ನಿಧಿಲಿ ಏನು ಕೇಳ್ಕೊಂಡ್ರು ಆಗತ್ತೆ ಅಂತ ಯಾವಾಗಲೂ ಹೇಳೋರು. ಸೊ ಹಾಗಾಗಿ ಅವ್ರ ಜೊತೆ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ವಿ. ಬಂದಾಗ ತುಂಬ ಪಾಸಿಟಿವ್ ಫೀಲಿಂಗ್ ಅನ್ನಿಸ್ತು. ಆಮೇಲೆ ಇಲ್ಲಿ ಪ್ರಶ್ನೆ ಕೇಳೋದು ಒಂದು ಇದಿದೆ, ಪ್ರಶ್ನೆ ಕೇಳಿದ್ವಿ ನಾವು. ಮನಸ್ಸಲ್ಲಿ ಏನನ್ನ ಅನ್ಕೊಂಡಿದ್ದೋ ಪ್ರಶ್ನೆ ಖಂಡಿತ ನಮ್ಮ ಇಲ್ಲಿ ಒಬ್ರು ಗುರುಗಳಿದ್ದಾರೆ, ಅವ್ರು ಅದೇ ಪ್ರಶ್ನೆ ಅವರು ನಮ್ಮನ್ನು ಕೇಳಿದ್ರು. ತುಂಬ ನಮಗೆ ಮಾತಾಡೋಕ್ಕೆ ಬಾಯಲ್ಲಿ ಮಾತೇ ಹೊರಡಲಿಲ್ಲ, ಅಷ್ಟು ದಂಗಾಗಿ ನಿಂತೋದ್ವಿ. ಸೊ ಅದು ಅವರೇ ಹೇಳಿದ್ರು, ನಂಗೆ ಬಂದು ಮಡ್ಲಕ್ಕಿ ತುಂಬಿ ಅಂತ ಹೇಳಿದರು. ಸೊ ಮಡ್ಲಕ್ಕಿ ತೊಗೊಂಬಂದಿದ್ವಿ, ಮಡ್ಲಕ್ಕಿ ತುಂಬಿದ್ವಿ. ಇಲ್ಲಿ ಹೋಮ, ಸತ್ಯನಾರಾಯಣ ಪೂಜೆ, ಆಮೇಲೆ ದೇವ್ರಿಗೆ ಆರತಿ, ಮತ್ತು ಪ್ರಾಕಾರದಲ್ಲೆಲ್ಲ ಉತ್ಸವ ಮಾಡಿದ್ದಾರೆ.
ತುಂಬ ಚೆನ್ನಾಗಿದೆ. ಎಲ್ಲರೂ ಬನ್ನಿ, ಖಂಡಿತ ನಮ್ಮ ಮನಸ್ಸಲ್ಲಿರೋ ಆಸೆ ಎಲ್ಲ ಪೂರೈಸ್ತಾನೆ ಅಂತ ಹೇಳಿದ್ದಾರೆ. ನಾವು ಅನ್ಕೊಂಡಿರೋ ಹರಕೆ ತೀರಿಸಿದ್ರೆ ಇಲ್ಲಿ ತುಂಬ ಒಳ್ಳೇದಾಗತ್ತೆ ಅಂತ ಹೇಳಿದ್ದಾರೆ. ದೇವಸ್ಥಾನದ ಒಳಗಡೆ ಹೋದರೆ ಗರ್ಭಗುಡಿಲಿ 5 ದೀಪ ಇದೆಯಂತೆ, ಮತ್ತು ಕೆಳಗಡೆ ಶ್ರೀಚಕ್ರ ಸ್ಥಾಪನೆ ಮಾಡಿದ್ದಾರೆ. ಆ ಶ್ರೀಚಕ್ರದ ಜೊತೆಗೆ 5 ದೀಪ ನೋಡಿದ್ರೆ ತುಂಬ ಒಳ್ಳೇದು ಅಂತ ಹೇಳಿದ್ರು. ಸೊ ನಾವು ಅಲ್ಲೇ ಮುಂದೆ ಕೂತ್ಕೊಂಡು 5 ದೀಪನೂ ನೋಡಿ ಬಂದ್ವಿ. ಯಾರೇ ಬಂದರೂ ದಯವಿಟ್ಟು ಅಲ್ಲಿ ಕೂತ್ಕೊಂಡು ಅಮ್ಮನ ಸನ್ನಿಧಿಲಿ ಒಂದು 5 ನಿಮಿಷ ಕೂತು 5 ದೀಪ ನೋಡಿ ಆ ಶ್ರೀಚಕ್ರ ನೋಡ್ಬಿಟ್ಟು ಅಮ್ಮನ ಆಶೀರ್ವಾದ ತಗೊಂಡು ಹೋಗಿ. ನಾವು ನಾಗಮಂಗಲ ತಾಲೂಕು ಬೆಳ್ಳೂರಿಂದ ಬಂದಿದ್ದೀವಿ. ನಮಗೂ ಹೀಗೆ ಯಾರೋ ಹೇಳಿದ್ರು, ನಮ್ಮ ಮೈದ್ನ ಒಬ್ರು ಯಾವಾಗಲೂ ಇಲ್ಲಿ ಬರ್ತಾ ಇರ್ತಾರೆ, ಅವ್ರು ಹೇಳಿದ್ರು ಇಲ್ಲಿ ಬಂದರೆ ನಿಮ್ಗೇನೋ ಒಂದು ಪಾಸಿಟಿವ್ ಎನರ್ಜಿ ಬಂದಂಗೆ ಆಗತ್ತೆ ಅಂತ. ನಾವು ಅದನ್ನೇ ಮಾಡ್ಕೊಂಡು ಬಂದ್ವಿ ನಾವು. ಆಮೇಲೆ ದೇವ್ರು ನೋಡಿದ ತಕ್ಷಣ ನಮ್ಗೊಂಥರ ಏನು ಇದು ಮಾಡೋಕ್ಕೆ ಗೊತ್ತಾಗಲಿಲ್ಲ. ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋ ಥರ ನಮ್ಗೆ ಪಾಸಿಟಿವ್ ಎನರ್ಜಿ ಬಂತು. ಆಮೇಲೆ ಗುರುಗಳ ಹತ್ರ ಪ್ರಶ್ನೆ ಕೇಳಿದ್ವಿ. ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ವೋ ಅವರು ತಕ್ಷಣ ನಾವು ಅಂದ್ಕೊಂಡಿದ್ದನ್ನೇ ಅವ್ರು ಹೇಳಿದ್ರು. ಆಮೇಲೆ ದೇವ್ರ ಒಳಗಡೆ ಗರ್ಭಗುಡಿ ಒಳಗಡೆ ಆ ದೇವ್ರನ್ನ ನೋಡಿದ ತಕ್ಷಣ ನಮಗೆ 5 ದೀಪ ನೋಡಿ ಆ ದೇವ್ರನ್ನ ನೋಡಿದ ತಕ್ಷಣ ನಮಗೆ ಮತ್ತೆ ಇಲ್ಲಿ ದೇವ್ರು ನೋಡ್ತಾನೇ ಇರಬೇಕು ಅಂತ ಅನ್ನೋಷ್ಟು ಖುಷಿ ಆಯಿತು ನಮಗೆ. ನಾವೇನು ಮನಸ್ಸಲ್ಲಿ ಅಂದ್ಕೊಂಡು ಹೋಗಿದ್ವೋ ಗುರುಗಳು ಅದೇ ಥರನೇ ನಮಗೆ ಅವರು ಇದು ಮಾಡಿದ್ರು, ಪ್ರಶ್ನೆ ಅವರೇ ಹೇಳಿದ್ರು. ಹಾಗಾಗಿ ನಮಗೆ ಗುರುಗಳು ಬಂದು ಮಂಗಳಾರತಿ ಎಲ್ಲ ನೋಡಿ ಇಲ್ಲಿ ನೋಡೋಕ್ಕೆ 2 ಕಣ್ಣು ಸಾಲದು, ಇದು ದೀಪಗಳ ಆರತಿಗಳೆಲ್ಲ ನೋಡೋದಕ್ಕೆ. ಆಮೇಲೆ ಗುರುಗಳು ನಮಗೆ ಸೋಬ್ಲಕ್ಕಿ ಇಡಕ್ಕೆ ಹೇಳಿದ್ರು. ನಾವು ಬಂದ್ವಿ, ಅದೆಲ್ಲ ಆಯಿತು. ನಮ್ಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಇಲ್ಲಿಗೆ ಬಂದಿದ್ದು. ನಮಗೆ ಇಲ್ಲಿ ಬಂದರೆ ಅವ್ರೇನು ಹೇಳಿದ್ರು, ನಮ್ಗೆ ಇಲ್ಲೇನು ನಾವು ಯಾವುದಕ್ಕೂ ನಾವು ಇದ್ದದ್ದ ದುಡ್ಡು ಹಾಕಿ ಅಂತ ಅನ್ನಲ್ಲ, ನಮಗೆ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ ಇಲ್ಲಿ ಬಂದರೆ. ನಮ್ಗೆ ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇದೆ ಅಂತ ನಮಗೆ ಅನ್ನಿಸ್ತು. ನಾವು ಅವ್ರೇನು ಕೇಳಲ್ಲ, ನೀವು ಹುಂಡಿಗೆ ಹಾಕಿ ಈ ಥರ ದುಡ್ಡು ಕೊಡಿ ಅಂತ ಯಾವುದಕ್ಕೂ ಕೇಳಲ್ಲ ಅವರು. ಇನ್ನು ತುಂಬ ಒಳ್ಳೆ ಕ್ಷೇತ್ರ, ಎಲ್ಲರೂ ಬಂದು ಅಮ್ಮನವ್ರ ಆಶೀರ್ವಾದ ಪಡ್ಕೊಂಡು ನಿಮಗೂ ಎಲ್ಲ ಒಳ್ಳೇದಾಗಲಿ. ಹೌದು, ತುಂಬ ಒಂಥರ ನಮಗೆ ಗೊತ್ತಾಗಲ್ಲ, ಆ ಥರ ನಮ್ಗೆ ಫೀಲ್ ಆಗುತ್ತೆ. ಮೈಯೆಲ್ಲ ಒಂಥರ ಜುಮ್ ಅನ್ನಂಗೆ ಆಗುತ್ತೆ. ಅಮ್ಮನವ್ರು ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನಿಸುತ್ತೆ. ಆ ದೀಪಗಳು 5 ದೀಪ ಇದೆ. ನಾವು ಕೂತ್ಕೊಂಡು ದೇವ್ರು ನೋಡ್ತಾ ಇದ್ರೆ 5 ದೀಪನೂ ನಮಗೆ ಕಣ್ಣಕ್ಕೆ ಪ್ರತ್ಯಕ್ಷವಾಗಿ ಕಾಣಿಸುತ್ತೆ. ಹಾಗಾಗಿ ನಮಗೆ ದೇವ್ರು ನೋಡಿದಾಗ ತುಂಬ ಒಂಥರ ಏನೋ ಒಂಥರ ನಮಗೆ ಹೇಳ್ಕೊಳಕ್ಕೆ ಗೊತ್ತಾಗಲ್ಲ, ಆ ಥರ ನಮಗೆ ಫೀಲ್ ಆಯಿತು. ಖಂಡಿತವಾಗ್ಲೂ ಇಲ್ಲಿ ಬಂದರೆ ಅಮ್ಮನವ್ರು ಎಲ್ಲ ನೆರವೇರಿಸ್ಕೊಡ್ತಾಳೆ. ದೇವ್ರು ನಂಬಿದ್ರೆ ತಾಯಿ ಕೈಗೆ ಬಿಡಲ್ಲ ಅನ್ನೋ ಒಂದು ನಂಬಿಕೆ ನಮ್ಗೆ ಖಂಡಿತ ಇದೆ. ಎಲ್ಲರೂ ಬನ್ನಿ, ತಾಯಿ ಆಶೀರ್ವಾದ ಪಡ್ಕೊಳ್ಳಿ. ತಾಲೂಕು ಬೆಳ್ಳೂರು. ಇಲ್ಲಿ ಕಳೆದ ವಾರ ಬಂದಿದ್ವಿ, ಹೋದ ಶನಿವಾರ. ಅವಾಗ ಇಲ್ಲಿ ಪ್ರಶ್ನೆ ಕೇಳಬಹುದು ಅಂತ ಒಂದು ವಿಚಾರ ಗೊತ್ತಾಯಿತು. ಅದಕ್ಕೆ ಗುರುಗಳನ್ನು ನಾವು ಭೇಟಿ ಮಾಡಿ ನಾವು ಕೇಳಲಿಕ್ಕಿಂತ ಮುಂಚೆ ಅವರೇ ನಮ್ಮ ಮನಸ್ಸಿನಲ್ಲಿ ಏನು ಪ್ರಶ್ನೆ ಇದೆ ಅನ್ನೋದು ಅವರೇ ಹೇಳಿದ್ರು. ನಮಗೆ ಒಂಥರ ನಮ್ಗೆ ಶಾಕ್ ಆದಂಗೆ ಆಯಿತು. ಅವ್ರಿಗೆ ನಾವು ಏನೋ ಒಂದು 3 ಪ್ರಶ್ನೆ ಅಂದ್ಕೊಂಡು ಹೋಗಿದ್ವೋ ಕೇಳಬೇಕು ಅಂತ ಮನಸ್ಸಿನಲ್ಲಿ ಹೋಗ್ತಿದ್ದಾಗೆ ಹೇಳಿದ್ರು, ಈ ರೀತಿ ನೀವು ಕೇಳಿದ್ದೀರಾ ಅಂತ. ಅದಕ್ಕೆ ಏನಿಲ್ಲ, ಅವ್ರು ಇನ್ನೇನು ಮತ್ತೆ ಹೇಳಲಿಲ್ಲ ಸೇವೆ ಏನು, ಅದಕ್ಕೇನಿಲ್ಲ, ಒಂದು 5 ರೂಪಾಯಿ ಮತ್ತು 9 ರೂಪಾಯಿ ಒಂದು ಹರಕೆ ಸೇವೆ ಮಾಡಿ ಒಂದು ಮಡ್ಲಕ್ಕಿ ತುಂಬಿ ಚೈತ್ರ ಪೂರ್ಣಿಮೆ, ಇವತ್ತು ಚೈತ್ರ ಹುಣ್ಣಿಮೆ, ಇವತ್ತಿನ ದಿನ ಬಂದು ಆ ಸೇವೆ ಅಷ್ಟು ಮಾಡ್ಬಿಟ್ಟು ಹೋಗಿ. ತುಂಬ ಒಳ್ಳೆಯದು. ಇಲ್ಲಿ ಉತ್ಸವ ಮತ್ತು ಹೋಮ ಎಲ್ಲ ಇರುತ್ತೆ, ಅದನ್ನೆಲ್ಲ ನೋಡಿ ಉತ್ಸವಗಳು ಎಲ್ಲ ಇರುತ್ತೆ, ಅದನ್ನೆಲ್ಲ ಬಂದು ನಾವು ಅಟೆಂಡ್ ಮಾಡಿದ್ವಿ. ಭಾಳ ಖುಷಿ ಆಯಿತು ಮನಸ್ಸಿಗೆ. ಒಂದು ಎಲ್ಲ ಪಾಸಿಟಿವ್ ವೈಬ್ರೇಷನ್ ಎಲ್ಲಿದ್ದು ನಮಗೆ ಒಳ್ಳೆಯದಾಗತ್ತೇನೋ ಅಚಲವಾದ ನಂಬಿಕೆ ಇದೆ. ಇದು ಭಾರಿ ತುಂಬ ಮನಸ್ಸಿಗೆ ತುಂಬ ಖುಷಿ ಕೊಡೋ ವಿಚಾರ. ಆ ರೀತಿ ಮಂಗಳಾರತಿ ಬಹುಶಃ ಎಲ್ಲೂ ನೋಡಿರಲ್ಲ ನಾವು, ಆ ರೀತಿ ಅದ್ಭುತವಾಗಿರುತ್ತೆ. ಗುರುಗಳು ಪ್ರತಿ ಇದಕ್ಕೂ ಬೇರೆ ಬೇರೆ ಒಂದು ಇದರಲ್ಲಿ ಹಲಗಾರತಿಲಿ ಆರತಿಗಳನ್ನ ಮಾಡ್ತಾರೆ ದೇವಿಗೆ. ಅದು ಕಣ್ಣು ತುಂಬ ನೋಡಬೇಕು ಅನ್ಸತಿ, ಅಷ್ಟು ಖುಷಿ ಆಗುತ್ತೆ. ಹೌದು, ಮೆರವಣಿಗೆನೂ ಅಷ್ಟೇ, ಆ ಅಲಂಕಾರ ಆಗಲಿ ಇನ್ನೊಂದಾಗಲಿ ಆ ದೇವ್ರ ಜೊತೆ ಹೋಗ್ತಾ ಇದ್ರೆ ಮನಸ್ಸಿಗೆ ಒಂದು ಶಾಂತಿ ಖಂಡಿತ ಸಿಗತ್ತೆ.
ಆ ಮಂಗಳ ವಾದ್ಯಗಳೊಂದಿಗೆ ಒಂದು ದೇವರ ಇದ್ರ ಸುತ್ತ ಗರ್ಭಗುಡಿ ಸುತ್ತ ಒಂದು ಪ್ರದಕ್ಷಿಣೆ ಹಾಕಿ ನಾವು ಜೊತೆಲಿ ಹೋದರೆ ಭಾಳ ಖುಷಿ ಆಗುತ್ತೆ ಮನಸ್ಸಿಗೆ. ನಿಜವಾಗ್ಲೂ ಅದು ಒಂದು ಪಾಸಿಟಿವ್ ಇದು ಎನರ್ಜಿ ಬಂದಂಗೆ ಆಗುತ್ತೆ ನಮಗೆ. ನಾವು ಮೊದಲನೇ ಸತಿ ಒಂದು 2 ತಿಂಗಳ ಹಿಂದೆ ಬಂದಿದ್ವಿ. ಮೊದಲನೇ ಸತಿ ನೋಡಿದಾಗಲೇ ಈ ಅನ್ನತ್ತೆ, ರೋಮಾಂಚನ ಆಗುತ್ತೆ. ಆ ಹತ್ರದಲ್ಲಿ ದೇವ್ರು ನೋಡೋದೇ ಒಂದು ನಮ್ಮ ಸೌಭಾಗ್ಯ ಅನ್ಕೋತೀವಿ. ತಾಯಿ ಬಂದು ಇಲ್ಲಿ ನೋಡಿ ಸೇವೆ ತೀರಿಸಿದ್ರೆ ಒಂದು ಅವ್ರು ಏನು ಹೇಳ್ತಾರೆ ಅದನ್ನು ಖಂಡಿತ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಇದೆ. ನಂಬಿಕೆ ಮೂಡ್ ಬರುತ್ತೆ ನಮಗೆ. ಬಂದು ಒಂದ್ಸತಿ ಇಲ್ಲಿ ಬಂದು ದರ್ಶನ ಮಾಡಿದ್ರೆ ಸಾಕು, ಖಂಡಿತ ನಂಬಿಕೆ ಬರುತ್ತೆ. ಅವ್ರು ಏನು ಹೇಳ್ತಾರೆ ಖಂಡಿತ ನಡ್ಕೊಳ್ಟ್ರೆ ಭಾಳ ಒಳ್ಳೇದಾಗತ್ತೆ. ತಾಯಿ ನಂಬೋದ್ರೆ ಖಂಡಿತ ಒಳ್ಳೇದು. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.